ಇಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೊಲತಾಯ ಧೋರಣೆ ಆಗ್ತಾ ಇದೆ. ಬಹಳಷ್ಟು ಯೋಜನೆ ಜೊತೆ ಸೇರಿ ಈ ಒಂದು 35,000 ಹೊರೆನೂ ನಮ್ಮ ಮೇಲೆ ಬಿದ್ದರೆ ಏನಾಗ್ಬೋದು? ಯಾಕಂದರೆ 2023 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ ಬಂದಿದ್ದು ಏನೂ ಇಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಸುಮಾರು ಬಾರಿ ಹೇಳಿದ್ದಾರೆ, 5,495 ಕೋಟಿ ಬಂದಿದ್ದು ಶೂನ್ಯ. 15ನೇ ಹಣಕಾಸು ಆಯೋಗದಲ್ಲಿ 6,000 ಕೋಟಿ ಬೆಂಗಳೂರು ಅಭಿವೃದ್ಧಿಗಾಗಿ ಪೆರಿಫರಲ್ ರಿಂಗ್ ರೋಡ್ ಬರಬೇಕಾಗಿತ್ತು, ಬಂದಿದ್ದು ಏನೂ ಇಲ್ಲ. 15 ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 1,683 ಕೋಟಿ ಬಂದಿದ್ರೆ ಅವರು ಕೇವಲ ಬಿಡುಗಡೆ ಮಾಡಿದ್ದು 809 ಕೋಟಿ. ಇನ್ನೂ ಒಂದು 800 ಕೋಟಿ ನಮ್ಗೇನು ಬರಬೇಕಾಗಿತ್ತೆ ನಮ್ಮ ಭಾಗದ ಜನರಿಗೆ ಅನ್ಯಾಯ. ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 10,500 ಕೋಟಿ ಬರಬೇಕಾಗಿತ್ತು, ಬಂದಿದ್ದು ಕೇವಲ 9,500. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 5,215, ಬಂದಿದ್ದು 4,000. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದ ನಷ್ಟ 80,000 ಕೋಟಿ. ಇದು ಜನರಿಗೆ ಗೊತ್ತಾಗಲ್ಲ, ನಾವು ಹೇಳಬೇಕಾಗ್ತದೆ. NDRF ಬೇಡಿಕೆಗೆ ಕೇಳಿದ್ದು 18,171 ಕೋಟಿ, ಬಂದಿದ್ದು ಕೇವಲ 10,907 ನಷ್ಟ. ಈಗ ತಗೊಂಡು ಹೋಗ್ತೀವಿ, ಯಾಕಂದರೆ ಕಳೆದ ಇದು ವಿದರ್ಭ ಮಾಡೆಲ್ ಅಲ್ಲಿ ಕಳೆದ 2013ರಿಂದ 2025ವರೆಗೆ ನಮಗೆ ಅನುದಾನ ಬಂದಿರುವಂತಹ ಅನುಮೋದನೆ ಕೊಟ್ಟಿರೋದು 24,878 ಕೋಟಿ. ಇದು ಯಾಕೆ ಬಂತು ಅಂದರೆ ಆರ್ಟಿಕಲ್ 371 ತಿದ್ದುಪಡಿ ಆಗಿರೋ ಕಾರಣದಿಂದ. ಆರ್ಟಿಕಲ್ 371 ತಿದ್ದುಪಡಿ ಮಾಡಿದ್ದು ಪದೇ ಪದೇ ನಾವು ಹೇಳಬೇಕಾಗ್ತದೆ. ನಮ್ಮ UPA ಸರ್ಕಾರ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಹಾಗೂ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದಾಗ, ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸಚಿವರಿದ್ದಾಗ, ದಿವಂಗತ ಧರಮ್ ಸಿಂಗ್ ಅವರು ಲೋಕಸಭಾ ಸದಸ್ಯರಿದ್ದಾಗ ಇದು ಬಂದಿದ್ದು. ಆವಾಗ ಇದು ಅನುಷ್ಠಾನನು ತಗೊಂಡು ಬಂದಿದ್ದು ನಮ್ಮ ಸರ್ಕಾರ. ಕಳೆದ 20 ವರ್ಷದಲ್ಲಿ BJPಯವರು 11 ವರ್ಷ ಅಧಿಕಾರದಲ್ಲಿದ್ದಾರೆ. ಈಗ 2026 ಒಂದು 5 ದಿವಸದಲ್ಲಿ ಬಂದುಬಿಡ್ತದೆ. 2006ರಿಂದ 2008ವರೆಗೆ BJP JDS ಸರ್ಕಾರ 2 ವರ್ಷ ಆಯಿತು. 2008ರಿಂದ 2013ವರೆಗೆ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರಿದ್ದರು 5 ವರ್ಷ, 7 ವರ್ಷ ಆಯಿತು. 2019ರಿಂದ 2023ವರೆಗೆ 4 ವರ್ಷ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪ ಇದ್ದರು. ಕಳೆದ 20 ವರ್ಷದಲ್ಲಿ 11 ವರ್ಷ ಅವರಿದ್ದಾರೆ. ಈ 11 ವರ್ಷದಲ್ಲಿ ಈ ಒಂದು 25,000 ನಾನೇನು ನಿಮ್ಗೆ ಲೆಕ್ಕ ಕೊಟ್ಟೆ, 19,000 ಬಿಡುಗಡೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ ವತಿಯಿಂದ, 6,000 ಬಿಡುಗಡೆ ಆಗಿದ್ದು ಅವ್ರ ಕಡೆಯಿಂದ.